ಸುಮಾರು 2000 ವರ್ಷಗಳ ಹಿಂದೆ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಇಂದಿನವರೆಗೂ ಆತನ ಬಗ್ಗೆ ಮಾತಾಡ್ತೀವಿ. ಒಬ್ಬ ಸಾಮಾನ್ಯ ಹುಡುಗನನ್ನ ಆತ ಚಕ್ರವರ್ತಿಯನ್ನಾಗಿ ಮಾಡಿದ. ಒಂದು ಸಮಗ್ರ ರಾಜ್ಯಶಾಸ್ತ್ರವನ್ನೇ ರಚಿಸಿದ. ಒಂದು ಸಾಮ್ರಾಜ್ಯದ ಹಿಂದಿನ ಅರ್ಥಶಾಸ್ತ್ರದ ಹಿಂದಿನ ಮಾಸ್ಟರ್ ಮೈಂಡ್. ಅವನ ಹೆಸರು ಚಾಣಕ್ಯ. ವಿಷ್ಣುಗುಪ್ತ ಅನ್ನೋದು ಇವನ ಹೆಸರು. ಹಾಗೆ ಕೌಟಿಲ್ಯ ಅನ್ನೋ ಹೆಸರಿಂದಲೂ ಗುರುತಿಸ್ಕೊಳ್ತಾ ಇದ್ದ. ಆದರೆ ಇತಿಹಾಸ ಆತನನ್ನ ನೆನಪಿಟ್ಕೊಂಡಿರೋದು ಚಾಣಕ್ಯ ಅನ್ನೋ ಹೆಸರಿಂದ. ಅವನ ಬಾಲ್ಯದ ಒಂದು ಕಥೆ ಬಹಳ ಪ್ರಸಿದ್ಧವಾಗಿದೆ. ಅವನು ಹುಟ್ಟಿದಾಗ ಅವನ ಹಣೆಯಲ್ಲಿ ಒಂದು ರೇಖೆ ಇತ್ತಂತೆ. ರಾಜಭೀರು ಅಂತ ಕರೆಯಲಾಗ್ತಿದ್ದ ರೇಖೆ. ಅಂದ್ರೆ ಈ ಹುಡುಗ ಕಿಂಗ್ ಆಗ್ತಾನೆ ಇಲ್ಲವೇ ಕಿಂಗ್ ಮೇಕರ್ ಆಗ್ತಾನೆ ಅಂತ ಪಂಡಿತರು ಹೇಳ್ತಾ ಇದ್ರಂತೆ. ಆದ್ರೆ ಅವನ ತಂದೆಗೆ ತನ್ನ ಮಗ ರಾಜಕೀಯದಲ್ಲಿ ಸಿಕ್ಕಾಕೊಳ್ಳೋದು ಬೇಡವಾಗಿತ್ತು. ಯಾಕಂದ್ರೆ ಅವನಿಗೆ ರಾಜಸಭೆಯಲ್ಲಿ ರಾಜಕೀಯದಲ್ಲಿ ನಡೆಯೋ ಘರ್ಷಣೆ, ದ್ರೋಹ, ಕುತಂತ್ರಗಳ ಬಗ್ಗೆ ತಿಳಿದಿತ್ತು. ಹಾಗಾಗಿ ತನ್ನ ಮಗನಿಗೆ ರಾಜಕೀಯದ ಸಹವಾಸವೇ ಬೇಡ ಅಂತ ಅಪ್ಪ ಅಂದ್ಕೊಂಡ. ಚಾಣಕ್ಯನ ಹಣೆಯಲ್ಲಿದ್ದ ಆ ರೇಖೆಯನ್ನ ಒಂದು ಮೊನಚು ಕಲ್ಲಿಂದ ಕೆರೆಯೋದಕ್ಕೆ ನೋಡಿದ್ನಂತೆ. ಚರ್ಮದ ಮೇಲಿನ ರೇಖೆನ ಅಳಿಸಕ್ಕಾಗುತ್ತೋ ಏನೋ, ಆದ್ರೆ ಹಣೆ ಬರಹ ಅನ್ನೋದನ್ನ ಏನ್ ಮಾಡೋದು ಅನ್ನೋ ಹಾಗೆ ಚಾಣಕ್ಯನ ಬದುಕಿನ ದಾರಿ ತೆರೆದುಕೊಳ್ಳುತ್ತೆ. ಸಣ್ಣ ವಯಸ್ಸಲ್ಲೇ ಅವನು ತಂದೆಯನ್ನ ಕಳ್ಕೊತಾನೆ. ಹಾಗಂತ ಅನಾಥನಾಗಿ ಬದುಕಲ್ಲಿ ಕಳೆದು ಹೋಗಲ್ಲ. ಅವನಲ್ಲಿದ್ದ ಜ್ಞಾನದ ಬೆಂಕಿ, ಅಧ್ಯಯನದ ದಾಹ ಅವನನ್ನ ತಕ್ಷಶಿಲೆ ವಿಶ್ವವಿದ್ಯಾಲಯಕ್ಕೆ ಕೊಂಡೊಯ್ಯುತ್ತೆ. ತಕ್ಷಶಿಲೆ ಆ ಕಾಲದ ಜಗತ್ತಿನ ಅತ್ಯಂತ ಪ್ರಸಿದ್ಧವಾದ ವಿದ್ಯಾಕೇಂದ್ರ. ಅಲ್ಲಿ ಶಾಸ್ತ್ರ, ವೇದ, ನೀತಿ, ಅರ್ಥಶಾಸ್ತ್ರ, ರಾಜನೀತಿ, ಯುದ್ಧತಂತ್ರ ಎಲ್ಲವನ್ನ ಕಲಿಸಲಾಗ್ತಿತ್ತು. ಚಾಣಕ್ಯನ ಬುದ್ಧಿಶಕ್ತಿ, ವಾದ ಮಂಡಿಸೋ ಕಲೆ, ಸಮಸ್ಯೆಗಳನ್ನು ಬಗೆಹರಿಸೋ ನೈಪುಣ್ಯ ಇದೆಲ್ಲವೂ ಅವನು ತಕ್ಷಶಿಲೆಯಲ್ಲೇ ಒಬ್ಬ ಆಚಾರ್ಯನಾಗೋ ಹಾಗೆ ಮಾಡ್ತು. ಹೀಗಿರೋ ಚಾಣಕ್ಯನ ಮನಸ್ಸಲ್ಲಿ ಒಂದು ಕೊರಗಿತ್ತು. ತನ್ನ ತವರಾದ ಮಗಧ ಸಾಮ್ರಾಜ್ಯದ ಪರಿಸ್ಥಿತಿ. ಆಗ ಮಗಧ ಸಾಮ್ರಾಜ್ಯವನ್ನ ನಂದ ವಂಶದವರು ಆಳ್ತಾ ಇದ್ರು. ಧನಾನಂದ ಅನ್ನೋ ರಾಜ ಆಳ್ತಾ ಇದ್ದ. ಆದ್ರೆ ಅವನದು ಕೆಟ್ಟ ಆಡಳಿತ. ಆತ ದುಷ್ಟ ಮತ್ತು ಅಹಂಕಾರಿಯಾಗಿದ್ದ. ಅವನ ರಾಜಧಾನಿ ಪಾಟಲಿಪುತ್ರ ಅಂದ್ರೆ ಇವತ್ತಿನ ಪಾಟ್ನಾ. ಆಗ ಸಂಪತ್ತಿಂದ ತುಂಬಿ ಹರಿತಾ ಇತ್ತು. ಆದ್ರೆ ಅದರ ಸಂಪತ್ತೆಲ್ಲ ರಾಜನ ಸುಖ ಭೋಗಕ್ಕೆ ಖರ್ಚಾಗ್ತಾ ಇತ್ತು. ಪ್ರಜೆಗಳು ಬಡತನ, ಶೋಷಣೆ, ಅನ್ಯಾಯದಿಂದ ಬಳಲ್ತಾ ಇದ್ರು. ಧನಾನಂದನ ಹತ್ರ ಬಲಿಷ್ಠವಾದ ಸೈನ್ಯ ಇತ್ತು. ಆದ್ರೆ ಅದರ ಉದ್ದೇಶ ರಾಜ್ಯ ರಕ್ಷಣೆಗಿಂತ ರಾಜನ ಮೇಲಿನ ಭಯ ಮತ್ತು ದಬ್ಬಾಳಿಕೆಯನ್ನ ಕಾಪಾಡೋದೇ ಆಗಿತ್ತು. ತನ್ನ ನಾಡನ್ನ ಕಾಪಾಡೋದಕ್ಕೆ, ಭಾರತವನ್ನ ಒಗ್ಗೂಡಿಸೋದಕ್ಕೆ ಇಂತಹ ದುರಾಡಳಿತ ನಡೆಸ್ತಾ ಇದ್ದ ರಾಜನಿಂದ, ಗ್ರೀಕ್ ಆಕ್ರಮಣದಿಂದ ಭಾರತವನ್ನ ಕಾಪಾಡೋದಕ್ಕೆ ಚಾಣಕ್ಯ ನಿರ್ಧಾರ ಮಾಡ್ತಾನೆ. ತಕ್ಷಶಿಲೆಯಿಂದ ಪಾಟಲಿಪುತ್ರಕ್ಕೆ ಬಂದು ರಾಜನನ್ನ ಭೇಟಿಯಾಗೋದಕ್ಕೆ ನಿರ್ಧಾರ ಮಾಡ್ತಾನೆ. ಚಾಣಕ್ಯ ರಾಜ ದರ್ಬಾರಿನೊಳಗೆ ಬಂದಾಗ ಇಡೀ ಸಭೆಯೇ ಅವನ ಕಡೆಗೆ ತಿರುಗಿ ನೋಡತ್ತೆ. ಯಾಕೆ ಅಂದ್ರೆ ವಿಚಿತ್ರ ರೀತಿಯ ಮುಖರಚನೆಯ ಅವನು ಕುರೂಪಿ ಅನ್ನೋ ಹಾಗೆ ಅವ್ರ ಕಣ್ಣಿಗೆ ಕಂಡ. ಅವನು ಧರಿಸಿದ್ದ ಬಟ್ಟೆಗಳು ಸಹ ಸರಳವಾಗಿದ್ವು. ಆಡಂಬರದಿಂದ ತುಂಬಿದ ಆ ದರ್ಬಾರಿನಲ್ಲಿ ಇವನ್ಯಾರಪ್ಪ ಈ ಥರದೋನು ಅನ್ನೋ ಹಾಗೆ ರಾಜಸಭೆ ಅವನ ಕಡೆಗೆ ತುಚ್ಛವಾಗಿ ನೋಡ್ತು. ಅವನನ್ನ ಅವಹೇಳನ ಮಾಡೋ ಹಾಗೆ, ಯಾರ್ ನೀನು ಕುರೂಪಿ ಅಂತ ರಾಜ ಆದವನು ಕೇಳ್ತಾನೆ. ಆಗ ಚಾಣಕ್ಯ ವಿಶ್ವಾಸದಿಂದ ತಲೆ ಎತ್ತಿ, ನಾನು ಚಾಣಕ್ಯ, ತಕ್ಷಶಿಲೆಯಿಂದ ಬಂದಿದ್ದೀನಿ. ನಿಮ್ಮ ರಾಜ್ಯದಲ್ಲಿ ನಡೀತಾ ಇರೋ ಅನ್ಯಾಯ, ಶೋಷಣೆಯನ್ನು ನಿಲ್ಲಿಸೋದಿಕ್ಕೆ, ಭಾರತದ ಮೇಲೆ ನೆರೆಹೊರೆಯ ಹಾಗೆ ಗ್ರೀಕರ ಆಕ್ರಮಣವನ್ನ ತಡೆಯೋದಕ್ಕೆ ನಿಮಗೆ ಸಲಹೆ ಕೊಡೋದಿಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಚಾಣಕ್ಯನ ಮಾತು ಕೇಳಿ ರಾಜ ಧನಾನಂದ ಜೋರಾಗಿ ನಗ್ತಾನೆ. ರಾಜ ನಗೋದು ನೋಡಿ ಸುತ್ತಲಿನ ಜನ ಕೂಡ ನಗ್ತಾರೆ. ನೀನು ನನಗೆ ಸಲಹೆ ಕೊಡ್ತೀಯಾ? ನನ್ನ ಸಂಪತ್ತನ್ನು ನೋಡು, ನನ್ನ ಸೈನ್ಯವನ್ನ ನೋಡು. ನಿನ್ನಂಥ ಬಡವನ ಸಲಹೆ ನನಗ್ಯಾಕೆ ಬೇಕು? ನಿನ್ನಂಥವ್ರಿಗೆ ನನ್ನ ಆಸ್ಥಾನದಲ್ಲಿ ಸ್ಥಾನ ಇಲ್ಲ, ಹೋಗಿಲ್ಲಿಂದ ಅಂತ ಅವಮಾನ ಮಾಡ್ತಾನೆ. ಚಾಣಕ್ಯನಿಗಾದ ಅವಮಾನ ಆಕ್ರೋಶವಾಗಿ ಬದಲಾಗತ್ತೆ. ನೀನು ನನ್ನನ್ನ, ನನ್ನ ಜ್ಞಾನವನ್ನ ಅವಮಾನ ಮಾಡಿದೀಯಾ. ನಿನ್ನ ಅಹಂಕಾರವನ್ನ, ನಿನ್ನ ದುರಾಡಳಿತವನ್ನ ಇನ್ನು ನಾನು ಸಹಿಸಲ್ಲ. ಶಪಥ ಮಾಡ್ತಾ ಇದ್ದೀನಿ, ಕೇಳಿಸ್ಕೊ. ನಿನ್ನ ಸಿಂಹಾಸನವನ್ನ ಉರುಳಿಸೋವರೆಗೂ ನನ್ನ ಜಟೆಯನ್ನ ಕಟ್ಕೊಳ್ಳೋದಿಲ್ಲ ಅಂತ ತನ್ನ ಜುಟ್ಟನ್ನ ಬಿಡಿಸ್ಬಿಡ್ತಾನೆ. ನಿನ್ನಂಥ ದುಷ್ಟ ರಾಜನನ್ನ ಉರುಳಿಸಿ ಧರ್ಮ ಸಂಸ್ಥಾಪನೆ ಮಾಡ್ತೀನಿ. ನಿನ್ನ ಅಂತ್ಯವನ್ನ ನೀನೇ ಹುಡ್ಕೊಂಡೆ ಅಂತ ಅಬ್ಬರಿಸ್ತಾನೆ. ಈ ಧ್ವನಿಯಲ್ಲಿದ್ದ ಕೋಪ, ನಿಶ್ಚಯದ ಶಕ್ತಿಯನ್ನ ಕೇಳಿ ದರ್ಬಾರಲ್ಲಿದ್ದವರೆಲ್ಲ ಥರ ನಡುಗಿದ್ರು. ರಾಜ ಸಿಟ್ಟಿಂದ ಚಾಣಕ್ಯನನ್ನ ಬಂಧಿಸೋದಕ್ಕೆ ಹೇಳ್ತಾನೆ. ಆದರೆ ಚಾಣಕ್ಯ ತನ್ನ ಬುದ್ಧಿವಂತಿಕೆಯಿಂದ, ಕೆಲವು ಜನರ ಸಹಾಯದಿಂದ ರಾಜನ ಬಂಧನದಿಂದ ತಪ್ಪಿಸ್ಕೊಂಡು ಹೋಗ್ತಾನೆ.
ಆ ದಿನ ಚಾಣಕ್ಯನಿಗಾದ ಅವಮಾನವನ್ನ ಅವನು ತನ್ನ ಶಕ್ತಿಯಾಗಿ ಮಾರ್ಪಡಿಸ್ತಾನೆ. ರಾಜನ ಮುಂದೆ ಅವನು ಮಾಡಿದ ಪ್ರತಿಜ್ಞೆಯೇ ಅವನ ಮುಂದಿನ ಧ್ಯೇಯ ಆಗತ್ತೆ. ಧನಾನಂದನನ್ನ ಸಿಂಹಾಸನದಿಂದ ಉರುಳಿಸಿ ಧರ್ಮದ ಸಾಮ್ರಾಜ್ಯ ಕಟ್ಟೋ ಪ್ರತಿಜ್ಞೆ ಮಾಡಿದ್ನಲ್ಲ, ಹಾಗಾಗಿ ಅದಕ್ಕೆ ಯೋಗ್ಯ ವ್ಯಕ್ತಿಯ ಹುಡುಕಾಟವನ್ನ ಚಾಣಕ್ಯ ಶುರು ಮಾಡ್ತಾನೆ. ಅನೇಕ ರಾಜಕುಮಾರರು, ಯೋಧರನ್ನ ನೋಡ್ತಾನೆ. ಆದರೆ ಯಾರೂ ಅವನ ನಿರೀಕ್ಷೆಗೆ ತಕ್ಕವರಾಗಿರಲಿಲ್ಲ. ಒಂದ್ಸಲ ಒಂದು ಗ್ರಾಮದಲ್ಲಿ ಅವನು ಒಂದು ದೃಶ್ಯವನ್ನ ನೋಡ್ತಾನೆ. ಒಂದು ಮಕ್ಕಳ ಗುಂಪು ರಾಜ ರಾಣಿ ಆಟ ಆಡ್ತಾ ಇರ್ತಾರೆ. ಒಬ್ಬ ಬಾಲಕ ರಾಜನಾಗಿದ್ದಾನೆ, ಮತ್ತೊಬ್ಬ ಬಾಲಕ ಮಂತ್ರಿಯಾಗಿರ್ತಾನೆ. ರಾಜ ತನ್ನ ಮಂತ್ರಿಗೆ ಕೆಲವು ಆಜ್ಞೆಗಳನ್ನ ಕೊಡ್ತಾನೆ. ಆದ್ರೆ ಮಂತ್ರಿಗೆ ಅದು ಇಷ್ಟ ಆಗಲ್ಲ. ಅವನು ಇತರ ಮಕ್ಕಳನ್ನ ಕರೆದು ರಾಜನನ್ನ ಹೊಡೆದು ಓಡಿಸ್ತಾನೆ. ಆದ್ರೆ ಅಲ್ಲಿ ಒಬ್ಬ ಬಾಲಕ ಮಾತ್ರ ಬದಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವನು ರಾಜನ ಮಗ ಅನ್ನೋ ಥರ ಕಾಣ್ತಾ ಇರ್ತಾನೆ. ಚಾಣಕ್ಯ ಆಶ್ಚರ್ಯದಿಂದ ಅವನ ಕಡೆಗೆ ನೋಡ್ತಾನೆ. ಆ ಬಾಲಕ ತನ್ನ ತಂದೆಯನ್ನ ಓಡಿಸಿದ್ದಕ್ಕಾಗಿ ಮಂತ್ರಿಯ ಹತ್ರ ಹೋಗಿ, ನೀನು ನನ್ನ ತಂದೆನ ಹೊಡೆದು ಓಡಿಸಿದೀಯಾ, ನಾನು ನಿನ್ನನ್ನ ಶಿಕ್ಷಿಸ್ತೀನಿ ಅಂತ ಹೇಳಿ ಮತ್ತೆ ಮಕ್ಕಳನ್ನೆಲ್ಲ ಒಂದುಗೂಡಿಸಿ ಹೊಸ ತಂತ್ರ ಹೆಣೆದು ಆ ಮಂತ್ರಿಯನ್ನ ಸೋಲಿಸ್ತಾನೆ. ಆ ಬಾಲಕನ ಧೈರ್ಯ, ನಾಯಕತ್ವ ಮತ್ತು ತಂತ್ರಗಾರಿಕೆಯನ್ನು ನೋಡಿ ಚಾಣಕ್ಯ ಅಚ್ಚರಿ ಪಡ್ತಾನೆ. ಅವನು ಆ ಬಾಲಕನನ್ನ ಕರೆದು ಅವನ ಹೆಸರು ಕೇಳ್ತಾನೆ. ನನ್ನ ಹೆಸರು ಚಂದ್ರಗುಪ್ತ ಅಂತ ಆ ಹುಡುಗ ಹೇಳ್ತಾನೆ. ಅವನು ನಂದವಂಶಕ್ಕೆ ಸೇರಿದವನು, ಆದರೆ ವಿವಾಹಿತಳಲ್ಲದ ರಾಣಿಗೆ ಹುಟ್ಟಿದವನು. ಹಾಗಾಗಿ ಅವನಿಗೆ ಸಿಂಹಾಸನದ ಹಕ್ಕಿರಲಿಲ್ಲ ಮತ್ತು ಅವನನ್ನ ರಾಜಮಹಲಿಂದ ದೂರ ಇಟ್ಟಿದ್ರು. ಚಾಣಕ್ಯ ಆಗ್ಲೇ ನಿರ್ಧಾರ ಮಾಡ್ದ, ಇವನೇ ನನ್ನ ಅಸ್ತ್ರ, ಇವನೇ ಧನಾನಂದನನ್ನ ಉರುಳಿಸೋದಕ್ಕೆ ಯೋಗ್ಯ ವ್ಯಕ್ತಿ ಅಂತ ನಿರ್ಧಾರ ಮಾಡ್ತಾನೆ. ಆಮೇಲೆ ಚಾಣಕ್ಯ ಚಂದ್ರಗುಪ್ತನನ್ನ ತಕ್ಷಶಿಲೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನಿಗೆ ಎಲ್ಲವನ್ನೂ ಕಲಿಸ್ತಾನೆ. ರಾಜನೀತಿ, ಯುದ್ಧತಂತ್ರ, ಅರ್ಥಶಾಸ್ತ್ರ, ನೀತಿಶಾಸ್ತ್ರ, ವಿದೇಶ ನೀತಿ, ಹೀಗೆ ಒಂದು ಸಾಮ್ರಾಜ್ಯವನ್ನ ಆಳೋನಿಗೆ ಇರಬೇಕಾದ ಜ್ಞಾನವನ್ನೆಲ್ಲ ಅವನಿಗೆ ಧಾರೆ ಎರಿತಾನೆ. ಚಂದ್ರಗುಪ್ತ ಸಹ ಉತ್ತಮ ವಿದ್ಯಾರ್ಥಿಯೇ ಆಗಿದ್ದ. ಒಬ್ಬ ಚುರುಕಾದ ವಿದ್ಯಾರ್ಥಿಯ ತಲೆಯಲ್ಲಿ ಒಂದು ಸಾಮ್ರಾಜ್ಯ ಕಟ್ಟೋ ಕನಸನ್ನ ಚಾಣಕ್ಯ ಬಿತ್ತಿದ. ಒಂದು ಬೃಹತ್ ಆಸ್ಪಿರೇಷನ್, ಒಗ್ಗಟ್ಟಿನ ಬಲಿಷ್ಠ ಭಾರತದ ಕನಸನ್ನ ಬಿತ್ತಿದ. ಚಾಣಕ್ಯ ತನ್ನ ತಂತ್ರವನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಶುರು ಮಾಡ್ತಾನೆ. ಗ್ರೀಕ್ ಸೇನಾಧಿಪತಿ ಅಲೆಕ್ಸಾಂಡರ್ನ ಎದುರಿಸೋದಕ್ಕೆ ಮೊದಲು ಅವನು ಸಣ್ಣ ಸಣ್ಣ ರಾಜ್ಯಗಳನ್ನ ಒಗ್ಗೂಡಿಸ್ತಾನೆ. ಅಲೆಕ್ಸಾಂಡರ್ನ ಸೈನ್ಯ ಬಹಳ ಬಲಿಷ್ಠವಾಗಿತ್ತು, ಆದರೆ ಚಾಣಕ್ಯ ಚಾಣಾಕ್ಷನಾಗಿದ್ದ. ಸ್ಥಳೀಯ ಜನರನ್ನ ಒಗ್ಗೂಡಿಸಿ ಗ್ರೀಕ್ ಸೈನ್ಯದ ಮೇಲೆ ಹಠಾತ್ ದಾಳಿ ಮಾಡಿಸಿದ. ಅವರ ಸರಬರಾಜು ಮಾರ್ಗಗಳನ್ನ ಕಡಿದು ಹಾಕಿದ. ಭಾರತದ ಹವಾಗುಣ, ಹರಡ್ತಾ ಇದ್ದ ಸಾಂಕ್ರಾಮಿಕ ಕಾಯಿಲೆಗಳಿಂದ ಅಲೆಕ್ಸಾಂಡರ್ನ ಸೈನ್ಯ ಈಗಾಗಲೇ ಬಸವಳಿದಿತ್ತು. ಮೇಲಿಂದ ಚಾಣಕ್ಯನನ್ನ ಎದುರಿಸೋದಕ್ಕೆ ಅವರು ಸಿದ್ಧವಾಗಿರಲಿಲ್ಲ. ಹಾಗಾಗಿ ಅಲೆಕ್ಸಾಂಡರ್ನ ಸೈನ್ಯ ಹಿಂದೆ ಸರಿಬೇಕಾಯಿತು. ಮಹಾಯೋಧ ಅಲೆಕ್ಸಾಂಡರ್ನ ಸಂಚಿಕೆ ಇದೇ ಚಾನಲ್ನಲ್ಲಿ ಸಿಗುತ್ತೆ. ಇನ್ನಷ್ಟು ವಿವರಕ್ಕೆ ಅಲೆಕ್ಸಾಂಡರ್ ದ ಗ್ರೇಟ್ ಎಪಿಸೋಡನ್ನು ಕೂಡ ನೋಡಿ. ಅಲೆಕ್ಸಾಂಡರ್ ಹಿಂದಿರುಗಿ ಹೋಗಿದ್ದು ಚಂದ್ರಗುಪ್ತನಿಗೆ ದೊಡ್ಡ ಗೆಲುವಾಯಿತು. ಇದು ಮುಖ್ಯವಾಗಿ ಚಾಣಕ್ಯನ ಗೆಲುವು. ಆದರೆ ಅವನ ನಿಜವಾದ ಗುರಿ ಧನಾನಂದನ ಸೈನ್ಯ ಬಹಳ ದೊಡ್ಡದು, ಬಲಿಷ್ಠವಾದ್ದು. ಆ ಸೈನ್ಯವನ್ನ ನೇರವಾಗಿ ಯುದ್ಧದಲ್ಲಿ ಎದುರಿಸೋದು ಕಷ್ಟ ಸಾಧ್ಯ ಅನ್ನೋದು ಚಾಣಕ್ಯನಿಗೆ ಗೊತ್ತಿತ್ತು. ಹಾಗಾಗಿ ಅವನು ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ ಗೆಲ್ಲಬೇಕು ಅಂತ ಕಂಡುಕೋತಾನೆ. ಭೇದ ನೀತಿಯನ್ನ ಅನುಸರಿಸ್ತಾನೆ. ಭೇದ ಅಂದ್ರೆ ವಿಭಜನೆ. ಧನಾನಂದನ ಸೇನೆಯಲ್ಲಿ ಯಾರ್ಯಾರಿಗೆ ಅಸಮಾಧಾನ ಇದೆ, ರಾಜ ಪರಿವಾರದಲ್ಲಿ ಯಾರ್ಯಾರು ಸಂತೋಷವಾಗಿಲ್ಲ ಅಂಥವರನ್ನ ಹುಡುಕಿದ. ಅವರ ರಾಜನ ವಿರುದ್ಧವೇ ಆ ಜನರನ್ನ ನಿಲ್ಲಿಸಿದ. ರಾಜನ ಕಡೆಗಿದ್ದ ಅವರ ನಂಬಿಕೆಯನ್ನ ಮುರಿದ. ಯುದ್ಧದ ಸಮಯ ಬಂದಾಗ ಧನಾನಂದನ ಸೇನೆಯಲ್ಲಿದ್ದ ಅನೇಕ ಮುಖ್ಯ ಸೇನಾಧಿಕಾರಿಗಳು, ಮಂತ್ರಿಗಳು ಚಾಣಕ್ಯನ ಪಕ್ಷಕ್ಕೆ ಬಂದಿದ್ರು. ಯುದ್ಧ ಭೂಮಿಯಲ್ಲಿ ಚಂದ್ರಗುಪ್ತನ ಸೈನ್ಯ ಧನಾನಂದನ ದೊಡ್ಡ ಸೈನ್ಯವನ್ನ ಸುತ್ತುವರಿತು. ಚಾಣಕ್ಯನ ತಂತ್ರದಿಂದ ಧನಾನಂದನ ಸೈನ್ಯದಲ್ಲಿ ಗಲಭೆ, ಗೊಂದಲ ಉಂಟಾಯಿತು. ಅವರು ಒಬ್ರಿಗೊಬ್ರು ಹೊಡೆದಾಡೋದಕ್ಕೆ ಶುರು ಮಾಡಿದ್ರು. ಚಂದ್ರಗುಪ್ತನ ಸೈನ್ಯ ಸುಲಭವಾಗಿ ಜಯಿಸಿತು. ಧನಾನಂದನ ಬದುಕೆ ಅಲ್ಲಿಗೆ ಕೊನೆಯಾಯಿತು. ಚಾಣಕ್ಯನ ಪ್ರತಿಜ್ಞೆ ಪೂರ್ತಿಯಾಯಿತು. ಚಂದ್ರಗುಪ್ತ ಮೌರ್ಯ ಮಗಧ ಸಾಮ್ರಾಜ್ಯದ ಚಕ್ರವರ್ತಿಯಾದ. ಆದರೆ ಇದು ಅಂತ್ಯ ಅಲ್ಲ, ಒಂದು ಸಾಮ್ರಾಜ್ಯದ ಆರಂಭ, ಮೌರ್ಯ ಸಾಮ್ರಾಜ್ಯದ ಅಡಿಪಾಯ. ಚಂದ್ರಗುಪ್ತ ಚಾಣಕ್ಯನನ್ನ ತನ್ನ ಮುಖ್ಯಮಂತ್ರಿಯಾಗಿ, ಗುರುವಾಗಿ ನೇಮಿಸಿಕೊಂಡ. ಚಾಣಕ್ಯ ಈಗ ತನ್ನ ಅಷ್ಟು ಜ್ಞಾನವನ್ನ ಬಳಸಿ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸೋ ಕೆಲಸ ಶುರು ಮಾಡಿದ.
ಬಲವಾದ ಸಾಮ್ರಾಜ್ಯದ ಅಡಿಪಾಯ ಅದರ ರಾಜನೀತಿ, ಅರ್ಥನೀತಿ ಅನ್ನೋ ನಿಟ್ಟಿನಲ್ಲಿ ಅರ್ಥಶಾಸ್ತ್ರವನ್ನು ರಚಿಸಿದ. ರಾಜ್ಯಶಾಸ್ತ್ರ, ಆಡಳಿತ, ನೀತಿಶಾಸ್ತ್ರ, ಅರ್ಥವ್ಯವಸ್ಥೆ, ಯುದ್ಧತಂತ್ರ, ಗುಪ್ತಚರ ವಿದ್ಯೆ, ನ್ಯಾಯ ವ್ಯವಸ್ಥೆ ಇದೆಲ್ಲವೂ ಇದ್ದ ಒಂದು ಸಮಗ್ರ ವಿಶ್ವಕೋಶ ಚಾಣಕ್ಯನ ಅರ್ಥಶಾಸ್ತ್ರ. ಅವನು ರಾಜ್ಯದ ಮೇಲೆ ಕೇಂದ್ರೀಕೃತ ಆಡಳಿತ ನಡೆಸಿದ, ಆದರೆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಿದ. ಪ್ರತಿ ಗ್ರಾಮ ಕೂಡ ಸ್ವಾವಲಂಬಿ ಆಗಿರಬೇಕು ಅಂತ ಯೋಚನೆ ಮಾಡ್ದ. ಕೃಷಿ, ನೀರಾವರಿ ವ್ಯವಸ್ಥೆಗಳನ್ನು ಕಟ್ಟಿಸ್ದ. ವ್ಯಾಪಾರ, ವಾಣಿಜ್ಯವನ್ನು ಬೆಳೆಸ್ದ. ರಾಜ್ಯದ ಆದಾಯಕ್ಕೆ ತೆರಿಗೆ ವ್ಯವಸ್ಥೆಯನ್ನು ಸುಲಭ ಮಾಡಿಕೊಟ್ಟ. ಆಮೇಲೆ ಗುಪ್ತಚರ ವ್ಯವಸ್ಥೆಯನ್ನು ರಚಿಸಿದ. ಗುಪ್ತಚರರು ರಾಜ್ಯದ ಮೂಲೆ ಮೂಲೆಗಳಲ್ಲಿ, ವಿದೇಶಿ ರಾಜ್ಯಗಳಲ್ಲಿ ಮತ್ತು ರಾಜಮಹಲಿನಲ್ಲೂ ಕೂಡ ಇರ್ತಾ ಇದ್ರು. ಯಾರೂ ಯಾರನ್ನೂ ಪೂರ್ತಿಯಾಗಿ ನಂಬೋ ಹಾಗಿರಲಿಲ್ಲ. ಈ ಗುಪ್ತಚರರು ದ್ರೋಹ, ಕುತಂತ್ರ, ಅಕ್ರಮಗಳ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ರು. ಇದರಿಂದ ರಾಜ್ಯದಲ್ಲಿ ಎಲ್ಲೇ ಆಗಲಿ ಏನ್ ನಡೀತಾ ಇದೆ ಅನ್ನೋ ಸ್ಪಷ್ಟ ಚಿತ್ರಣ ವ್ಯವಸ್ಥೆಗೆ ಸಿಗ್ತಾ ಇತ್ತು. ಮತ್ತು ಈ ಕ್ಲಾರಿಟಿಯಿಂದಾಗಿ ಶಾಂತಿ ಮತ್ತು ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ಕಾಪಾಡಬಹುದಿತ್ತು. ನ್ಯಾಯ ವ್ಯವಸ್ಥೆ ಕೂಡ ಅವನ ನೀತಿಯಲ್ಲಿ ಬಹಳ ಕಠಿಣವಾಗಿತ್ತು. ಅಪರಾಧ ಮಾಡಿದವರು ಯಾರೇ ಆಗಲಿ ಅವರಿಗೆ ಕಠಿಣ ಶಿಕ್ಷೆ. ರಾಜನ ಮಗನೇ ಅಪರಾಧ ಮಾಡಿದ್ರೂ ಅವನಿಗೂ ಶಿಕ್ಷೆ. ಚಾಣಕ್ಯ ಹೇಳಿದ್ದ, ನ್ಯಾಯವೇ ರಾಜ್ಯದ ಅಡಿಪಾಯ, ನ್ಯಾಯ ಇಲ್ಲದ ರಾಜ್ಯ ಶೀಘ್ರದಲ್ಲೇ ಕುಸಿಯತ್ತೆ ಅಂತ. ವೃದ್ಧರು, ರೋಗಿಗಳು, ವಿಧವೆಯರು, ಅನಾಥರು, ಒಟ್ನಲ್ಲಿ ಸಮಾಜದ ಪ್ರತಿಯೊಬ್ಬರನ್ನು ರಾಜ್ಯ ಪೋಷಿಸ್ತಾ ಇತ್ತು. ಯುದ್ಧದಲ್ಲಿ ಗಾಯಗೊಂಡ ಸೈನಿಕರು ಮತ್ತು ವೃದ್ಧ ಸೈನಿಕರಿಗೆ ಪಿಂಚಣಿ ಅಂದರೆ ಪೆನ್ಷನ್ ವ್ಯವಸ್ಥೆ ಕೂಡ ಇತ್ತು. ಇದು ರಾಜ್ಯದೊಳಗಿನ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿಸಿದ್ರೆ ಭಾರತವನ್ನ ಹೊರಗಿನ ಶತ್ರುಗಳಿಂದ ರಕ್ಷಿಸೋದಕ್ಕೆ ಬಲಿಷ್ಠ ಸೈನ್ಯವನ್ನ ಅವನು ನಿರ್ಮಿಸ್ತಾನೆ. ಶತ್ರುಗಳು ಯಾವಾಗ ಬೇಕಾದರೂ ದಾಳಿ ಮಾಡ್ಬೋದು, ಹಾಗಾಗಿ ನಾವು ಸದಾ ಸಿದ್ಧರಾಗಿರಬೇಕು, ಶಾಂತಿಯ ಸಮಯದಲ್ಲೇ ಮೌನವಾಗಿ ಯುದ್ಧಕ್ಕೆ ತಯಾರಿ ನಡೆಸಬೇಕು ಅಂತ ಅವನು ಹೇಳ್ತಿದ್ದ. ಹಾಗಂತ ಅವನೊಬ್ಬ ಶ್ರೂಢ, ನಿಷ್ಠುರ ತತ್ವದ ತಂತ್ರಗಾರ ಅಂತಷ್ಟೇ ಭಾವಿಸಬಾರ್ದು. ಚಂದ್ರಗುಪ್ತನ ಮೇಲೆ ಅವನಿಗೆ ತಂದೆ ಅಂತ ಪ್ರೇಮ ಇತ್ತು. ಅವನು ಚಂದ್ರಗುಪ್ತನನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ರಾಜಕಾರಣಿ ಮಾತ್ರ ಅಲ್ಲ, ಅವನ ಗುರು, ಮಾರ್ಗದರ್ಶಕ ಕೂಡ. ಆದರೆ ಒಂದ್ಸಲ ಅವರ ನಡುವೆ ಒಂದು ಗಂಭೀರ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ಚಂದ್ರಗುಪ್ತನ ಮಗನಾದ ಬಿಂದುಸಾರನಿಗೆ ಚಾಣಕ್ಯನ ಮೇಲೆ ಅಸೂಯೆ ಇತ್ತು. ಅವನು ಚಂದ್ರಗುಪ್ತನ ಕಿವಿಲಿ ಚಾಣಕ್ಯನ ವಿರುದ್ಧ ವಿಷ ಕಾರೋದಕ್ಕೆ ಶುರು ಮಾಡ್ತಾನೆ. ಇದರಿಂದಾಗಿ ಚಂದ್ರಗುಪ್ತನಿಗೆ ಚಾಣಕ್ಯನ ಮೇಲೆ ಅನುಮಾನ ಮೂಡುತ್ತೆ. ಇದು ಚಾಣಕ್ಯನಿಗೆ ಗೊತ್ತಾದ ಮೇಲೆ ಅವನಿಗೆ ಬಹಳ ದುಃಖ ಆಗುತ್ತೆ. ನಾನೇ ಸೃಷ್ಟಿಸಿದ ಸಾಮ್ರಾಜ್ಯ, ತಾನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ರಾಜನೇ ಇವತ್ತು ನನ್ನನ್ನು ಅನುಮಾನಿಸ್ತಾ ಇದ್ದಾನೆ. ಇದರಿಂದಾಗಿ ನೊಂದ ಚಾಣಕ್ಯ ರಾಜಧಾನಿಯನ್ನ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ. ಆದರೆ ಅವನು ಹೊರಟು ಹೋಗೋ ಮೊದಲು ಒಂದು ಘಟನೆ ನಡೆಯುತ್ತೆ. ರಾಣಿಯ ಕೈಯಿಂದಲೇ ರಾಜಕುಮಾರ ಬಿಂದುಸಾರನಿಗೆ ವಿಷ ಕುಡಿಸೋ ಚಿತಾವಣೆ ನಡೀತಾ ಇರೋದನ್ನ ಚಾಣಕ್ಯನ ಗುಪ್ತಚರರು ಪತ್ತೆ ಹಚ್ತಾರೆ. ಇದನ್ನ ಚಾಣಕ್ಯ ತಡೀತಾನೆ, ರಾಜಕುಮಾರನ ಜೀವ ಕಾಪಾಡ್ತಾನೆ. ಆದರೆ ಇದನ್ನೆಲ್ಲ ಅವನು ಚಂದ್ರಗುಪ್ತನ ಹತ್ರ ಹೇಳ್ಕೊಳ್ಳಲ್ಲ. ನಿಶ್ಚಲವಾಗಿ, ನಿಷ್ಕಲ್ಮಶ ಉದ್ದೇಶದಿಂದ ಕೇವಲ ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡ್ತಾನೆ ಮತ್ತು ರಾಜಧಾನಿಯಿಂದ ದೂರದ ಅರಣ್ಯಕ್ಕೆ ಹೋಗಿ ತಪಸ್ಸಿಗೆ ಕೂತ್ಕೋತಾನೆ. ಕತೆಗಳು ಹೇಳೋ ಪ್ರಕಾರ ಚಾಣಕ್ಯ ತನ್ನ ಜೀವನದ ಕೊನೆಯ ದಿನಗಳನ್ನ ಒಂದು ಗುಹೆಯಲ್ಲಿ ತಪಸ್ಸು ಮಾಡ್ತಾ ಕಳೀತಾನೆ. ಉಪವಾಸದಿಂದ ದೇಹತ್ಯಾಗ ಮಾಡ್ತಾನೆ. ಭೌತಿಕವಾಗಿ ಅವನಿಲ್ಲ, ಆದರೆ ಅವನ ಜ್ಞಾನ, ಅವನ ತತ್ವಗಳು ಶಾಶ್ವತ. ಚಾಣಕ್ಯನ ಅರ್ಥಶಾಸ್ತ್ರ ಇವತ್ತಿಗೂ ಅತ್ಯಂತ ಮಹತ್ವದ ಗ್ರಂಥ. ಅದನ್ನ ವಿಶ್ವದಾದ್ಯಂತ ವಿದ್ವಾಂಸರು, ರಾಜಕಾರಣಿಗಳು, ವ್ಯವಸ್ಥಾಪಕರು ಅಧ್ಯಯನ ಮಾಡ್ತಾರೆ. ಅವನು ನೀಡಿದ ರಾಜ್ಯಶಾಸ್ತ್ರ, ಆರ್ಥಿಕ ನೀತಿಗಳು ಇವತ್ತಿಗೂ ಸಹ ಪ್ರಸ್ತುತ. ಚಾಣಕ್ಯನ ಈ ಕಥೆಯಿಂದ ನಾವೇನ್ ಕಲಿತೀವಿ ಅಂದ್ರೆ, ಬಹುಶಃ ಜ್ಞಾನವೇ ಶಕ್ತಿ ಅನ್ನೋ ಪಾಠ. ದೃಢ ನಿಶ್ಚಯ ಮತ್ತು ಆತ್ಮವಿಶ್ವಾಸದಿಂದ ಅಂದುಕೊಂಡಿದ್ದನ್ನ ಸಾಧಿಸಬಹುದು ಅನ್ನೋ ಪಾಠ. ರಾಜ್ಯ ಅಥವಾ ಒಂದು ಸಂಸ್ಥೆಯ ಯಶಸ್ಸು ಅದರ ನ್ಯಾಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಮತ್ತು ಉತ್ತಮ ಆಡಳಿತವನ್ನ ಅವಲಂಬಿಸಿದೆ ಅನ್ನೋ ಪಾಠ. ಶತ್ರುವನ್ನ ಎದುರಿಸೋದಕ್ಕೆ ಶಕ್ತಿ ಮಾತ್ರ ಅಲ್ಲ, ಯುಕ್ತಿ ಕೂಡ ಬಹಳ ಮುಖ್ಯ ಅನ್ನೋ ಪಾಠ. ಅವನೊಬ್ಬ ನಿಜ ದೇಶಭಕ್ತ, ಕ್ರಾಂತಿಕಾರಿ, ಕಿಂಗ್ ಮೇಕರ್, ಫಿಲಾಸಫರ್ ಮತ್ತು ಗ್ರೇಟ್ ಎಕನಾಮಿಸ್ಟ್. ಯಾವುದೇ ಕಾರ್ಪೊರೇಟ್ಸ್ ಕೂಡ ಪಾಲಿಸಬಹುದಾದ ಪಾಠಗಳನ್ನ 2000 ವರ್ಷಗಳ ಹಿಂದೆಯೇ ಕೊಟ್ಟು ಹೋಗಿದ್ದಾನೆ. ಬಹುಶಃ ಅಷ್ಟು ಸೆಲ್ಫ್ ಹೆಲ್ಪ್ ಬುಕ್ಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬುಕ್ಸ್ಗಳ ಸಮಗ್ರ ಕಲಿಕೆಯೆಲ್ಲ ಒಬ್ಬ ಚಾಣಕ್ಯನಿಂದ ಸಿಗುತ್ತೆ ಅಂದ್ರೆ ತಪ್ಪಾಗಲ್ವೇನೋ. ಇಂತಹ ಚಾಣಕ್ಯನ ಕಥೆಯಿಂದ ನಿಮ್ಗೇನು ಸಿಕ್ತು ಅದನ್ನು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕಥೆಗಳನ್ನು ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ.